ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗೌಡ. ನಾನು ಇವತ್ತು ಮಶ್ರೂಮ್ ಕರಿ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ಅಷ್ಟೇ ರುಚಿಯಾಗೇ ಇದೆ. ಈ ಮಶ್ರೂಮ್ ಕರಿ ಅನ್ನದ ಜೊತೆನಲ್ಲಿ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ನಮ್ಮ ಪಾವಗಡದವ್ರು ಯಾರಾದರೂ ನಮ್ಮ ಚಾನಲ್ ನೋಡಂಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಅಡುಗೆ ಎಲ್ಲ ನಿಮಗೆ ಬರುತ್ತೆ, ನೋಡ್ಬೋದು. ಇದಕ್ಕೆ ಏನೇನು ಬೇಕಂತ ಎಲ್ಲ ನಾನು ತೋರಿಸ್ತೀನಿ. ನೋಡ್ದ ಎಷ್ಟು ಚೆನ್ನಾಗಿ ಬೆಂದಿದೆ, ಮಶ್ರೂಮ್ ಎಲ್ಲ ಸ್ಮೂತಾಗಿ ಬೆಂದಿದೆಲ್ಲ, ತುಂಬ ರುಚಿಯಾಗೇ ಇರುತ್ತೆ. ಅದಕ್ಕೆ ಏನೇನು ಬೇಕೋ ತೋರಿಸ್ತೀನಿ ಬನ್ನಿ. ನಾನು ಒಂದು ಮಶ್ರೂಮ್ ತಗೊಂಡಿದ್ದೀನಿ, ಒಂದು ಪ್ಲೇಟ್ ತುಂಬ. ಆಮೇಲೆ ಒಂದು 3 ಟೊಮೊಟೊ ಆದಮೇಲೆ 3 ಈರುಳ್ಳಿ, ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ ತಗೊಂಡಿದ್ದೀನಿ. ಫಸ್ಟು ಮಶ್ರೂಮ್ ಕಟ್ ಮಾಡ್ಕೊತೀನಿ. ಒಂದೆರಡು ಪೀಸು ದೊಡ್ಡದಾಗಿರೋದು 2 ಪೀಸ್ ಕಟ್ ಮಾಡ್ಕೊಳ್ಳೋಣ, ಚಿಕ್ಕದಾಗಿರೋದು 2 ಪೀಸು, ದೊಡ್ಡದಾಗಿರೋದು 4 ಪೀಸ್ ಕಟ್ ಮಾಡ್ಕೊಂಡು ಎಲ್ಲ ಸೈಡ್ಗೆ ಇಟ್ಬಿಡೋಣ. ಅದಕ್ಕೆ ನಂತರ ಒಂದು ಬಾಣಲಿ ಇಟ್ಕೊಬಿಟ್ಟು, ಬಾಣಲಿ ಸ್ವಲ್ಪ ಬಿಸಿ ಆದರೆ ಅದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ನಿಮ್ಗೆ ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆದ ತಕ್ಷಣ 1 ಸ್ಪೂನ್ ಸಾಸಿವೆ ಕಾಳು ಹಾಕ್ಕೋಬೇಕು. ಸಾಸಿವೆ ಕಾಳು ಸ್ವಲ್ಪ ಬಿಸಿ ಆದ ತಕ್ಷಣ ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ನಾನು ಈರುಳ್ಳಿ ಉದ್ದ ಕಟ್ ಮಾಡಿದ್ದೀನಿ. ಉದ್ದ ಆದ್ರೇನೆ ಮಶ್ರೂಮ್ ಕರಿ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬಂದಮೇಲೆ ಮತ್ತೆ ಅದಕ್ಕೆ ನಾವು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಟೊಮೊಟೊ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಾನು 3 ಟೊಮೊಟೊ ಕಟ್ ಮಾಡಿದ್ದೀನಿ. ಇದಕ್ಕೆ 3 ಟೊಮೊಟೊನು ಅದಕ್ಕೆ ಹಾಕ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬಿಡೋಣ. ಟೊಮೊಟೊ ಎಲ್ಲ ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಒರ್ಲಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡೋಣ. ಅದರಲ್ಲಿ ನೀರಾಂಶ ಎಲ್ಲ ಹೋಗ್ಬೇಕು. ಟೊಮೊಟೊ ಎಲ್ಲ ತುಂಬ ಮೆತ್ತಗೆ ಆದಮೇಲೆ ಅದಕ್ಕೆ ಮಶ್ರೂಮ್ ಹಾಕಬೇಕು. ಮಶ್ರೂಮ್ ಹಾಕಿ ನೀಟಾಗಿ ಮೇಲ್ಗಡೆ ಕೆಳಗಡೆಗೆ ನೀಟಾಗಿ ತಿರ್ಸ್ಕೋಬೇಕು. ನಾನು ಈ ಮಶ್ರೂಮ್ ಕರಿಗೆ ನೀರು ಹಾಕ್ತಾ ಇಲ್ಲ, ಯಾಕಂದರೆ ಮಶ್ರೂಮ್ದಲ್ಲೇ ತುಂಬ ನೀರು ಬರುತ್ತೆ. ಎಲ್ಲ ನೀಟಾಗಿ ಹಂಗೆ ಮೇಲ್ಗಡೆ ಎಲ್ಲ ನೀಟಾಗಿ ಕಲಿಸ್ಬಿಡ್ಬೇಕು. ಆವಾಗ ಅದು ಎಲ್ಲ ನೀಟಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಮಶ್ರೂಮ್ ಎಲ್ಲ ನೀಟಾಗಿ ಒಂದಾಗುತ್ತೆ. ಅದಾದ ನಂತರ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಆದಮೇಲೆ ಸ್ವಲ್ಪ ಅರಿಶಿನ ಪುಡಿನೂ ಸ್ವಲ್ಪ ಹಾಕ್ಕೋಬೇಕು. ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಧನಿಯಾ ಪುಡಿ ಸ್ವಲ್ಪ, ಖಾರ ಪುಡಿ ಸ್ವಲ್ಪ, ಗರಂ ಮಸಾಲ 3 ಸೇರಿಸಿ ಅದಕ್ಕೆ ಹಾಕ್ಕೋಬೇಕು. ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಅವಾಗ ಮಶ್ರೂಮ್ ಅಲ್ಲಿ ನೀರು ಜಾಸ್ತಿ ಇರುತ್ತಲ್ಲ, ಅದೆಲ್ಲ ಬಿಟ್ಕೊಂಡಿದೆ. ನಾನು ಈ ಮಶ್ರೂಮ್ಗೆ ನೀರು ಹಾಕ್ತಾ ಇಲ್ಲ ನೋಡಿ, ಅದರಲ್ಲಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಮತ್ತೆ ಒಂದು 5 ನಿಮಿಷ ಬಿಟ್ಬಿಟ್ರೆ ನೀರೆಲ್ಲ ಹಿಂಗೋಗುತ್ತೆ. ಅದೇ ನೀರಲ್ಲೇ ಬೇಯುತ್ತೆ ಮಶ್ರೂಮು, ನಾವು ಮತ್ತೆ ನೀರು ಹಾಕಂಗಿಲ್ಲ. ನಿಮ್ಗೆ ಕರಿ ಥರ ಬೇಕು ಅಂದರೆ ಸ್ವಲ್ಪ ಗ್ರೇವಿ ಥರ ನೀರು ಹಾಕ್ಕೊಳ್ಳಿ. ನಾನು ಗ್ರೇವಿ ಥರ ಮಾಡ್ತಾ ಇಲ್ಲ, ಕರಿ ಥರ ಮಾಡ್ತಾ ಇದ್ದೀನಿ. ನನಗೆ ಗಟ್ಟಿಯಾಗಿ ಈ ಥರ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಕುರಿ ಮಟನ್ ಟೇಸ್ಟ್ ಬಂದ್ಬಿಡುತ್ತೆ ಈ ಥರ ಮಾಡಿದ್ರೆ. ಅದಕ್ಕೆ ನಾನು ಈ ಥರ ತುಂಬ ಇಷ್ಟ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಅಂದರೆ ಮಶ್ರೂಮ್ ಕರಿ ರೆಡಿ ಆಗಿದೆ ಅಂತ ಲೆಕ್ಕ. ಕೊತ್ತಂಬರಿ ಸೊಪ್ಪು ಆದಮೇಲೆ ಇನ್ನು ಇಳಿಸೋದೆ ಅಂತ ಲೆಕ್ಕ ಅಷ್ಟೇ. ಆಮೇಲೆ ನಾವು ಟೇಸ್ಟ್ ನೋಡೋಕ್ಕೆ ತಟ್ಟೆಗೆ ಹಾಕ್ಕೊಂಡು ತಿನ್ನೋದು. ಎಷ್ಟು ಚೆನ್ನಾಗಿದೆಯಲ್ಲ, ನೋಡೋಕ್ಕೆ ಕಲರ್ಫುಲ್ ಆಗಿದೆ, ಅಷ್ಟೇ ಟೇಸ್ಟ್ ಇದೆ, ಅಷ್ಟೇ ರುಚಿಯಾಗಿದೆ. ನೀವು ಒಂದ್ಸತಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕಳಿಸ್ರಿ. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಓಕೆ, ನೋಡ್ದ ಎಷ್ಟು ಚೆನ್ನಾಗಿದೆ. ಮಾಡಿದ್ಮೇಲೆ ನೀವು ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕಳಿಸ್ರಿ. ಆಮೇಲೆ ನಮ್ಮ ಚಾನಲ್ ಪಾವಗಡದವ್ರು ಯಾರು ನೋಡ್ತಾ ಇದ್ದಾರೆ, ಎಲ್ಲಿಂದ ನೋಡ್ತಾ ಇದ್ರು ಒಂದು ಕಮೆಂಟ್ ಹಾಕ್ರಿ, ನೋಡ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.